ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ಮೂರ್ ಅಪ್ಲಿಕೇಶನ್ ಕೆಲಸ ಮಾಡ್ತಾ ಇದೀನಿ. ಮೂರ್ ಅಪ್ಲಿಕೇಶನ್ ಕೆಲಸ ಮಾಡಿದ್ರು ಕೂಡ ಆರ್ಡರ್ಗಳು ಬರ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಮೊದಲನೇದಾಗಿ ಇವಾಗ ಯಾವ್ದಾದ್ರು ಆನ್ಲೈನ್ ಅಲ್ಲಿ ಇದೀನಿ ಅಂತ. ಸೊ ಮೊದಲನೇದಾಗಿ ಪೋರ್ಟರಲ್ಲೂ ಕೂಡ ಆನ್ಲೈನ್ ಅಲ್ಲಿ ಇದೀನಿ. ಆನ್ಲೈನ್ ಹೋಗಿ ಅರ್ಧ ಗಂಟೆ ಆಯ್ತು, ಒಂದ್ ಆರ್ಡರ್ ಕೂಡ ಬರ್ತಾ ಇಲ್ಲ. ಅದು ಬಿಟ್ಟು ನೆಕ್ಸ್ಟ್ ರ್ಯಾಪಿಡೋ ಕ್ಯಾಪ್ಟನ್. ಅದೇ ರ್ಯಾಪಿಡೋ ಕ್ಯಾಪ್ಟನ್ ಅಲ್ಲಿ ಫುಡ್ ಅಷ್ಟೇ ಇರೋದು, ಅದರಿಂದಾಗಿ ಫುಡ್ ಆರ್ಡರ್ಗಳು ಬರ್ಬೋದು ಅಂತ ಹೇಳ್ಬಿಟ್ಟು ಫುಡ್ ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀನಿ. ಅದ್ರಲ್ಲೂ ಕೂಡ ನೋ ಆರ್ಡ್ರು. ಅದಾದ್ಮೇಲೆ ಇನ್ನೊಂದು ಯಾವ್ದಪ್ಪ ಇದು ಲೋ ಶೇರ್ ಅಪ್ಲಿಕೇಶನ್ ಅಲ್ಲ, ಅದ್ರಲ್ಲೂ ಕೂಡ ಆನ್ಲೈನ್ ಇದ್ದೀನಿ ನೋಡಿ. ನೋಡಿ ಇವಾಗ ಇದ್ರಲ್ಲೂ ಕೂಡ ಆನ್ಲೈನ್ ಅಲ್ಲಿ ಇದ್ದೀನಿ. ಮೂರರಲ್ಲೂ ಕೂಡ ನಾನು ಆನ್ಲೈನ್ ಅಲ್ಲೇ ಇದ್ದೀನಿ. ಬಟ್ ಯಾವ್ದ್ರಲ್ಲೂ ಕೂಡ ಒಂದ್ ಆರ್ಡರ್ ಕೂಡ ಬರ್ತಾ ಇಲ್ಲ. ಅದ್ ಏನಕ್ಕೆ ಒಂದ್ ಆರ್ಡರ್ ಬರ್ತಾ ಇಲ್ಲ ಅದನ್ನು ಗೊತ್ತಾಗ್ತಾ ಇಲ್ಲ. ಏನಕ್ಕಪ್ಪ ಅಂತಂದ್ರೆ ಇವಾಗ ಏನಾಗಿದೆ ಅಂತಂದ್ರೆ, ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ ಎಲ್ಲರಿಗೂ ಕೂಡ. ಏನೇನ್ ಸಮಸ್ಯೆ ಆಗಿದೆ ಅಂದ್ರೆ ಯಾವ್ದ್ರಲ್ಲೂ ಕೂಡ ಈಗ ಆರ್ಡರ್ ಇಲ್ಲ. ಏನಕ್ಕೆ ಅಂತಂದ್ರೆ ಎಲ್ಲ ಡಿವೈಡ್ ಆಗಿರೋದ್ರಿಂದ ಯಾವ್ದ್ರಲ್ಲೂ ಕೂಡ ಇವಾಗ ಸದ್ಯಕ್ಕೆ ಆರ್ಡರ್ ಇಲ್ದಂಗೆ ಆಗಿರೋ ಕಾರಣ ಯಾವ್ದ್ರಲ್ಲೂ ಆರ್ಡರ್ ಬರ್ತಾ ಇಲ್ಲ. ನೋಡಿ, ಯಾವ್ದಾದ್ರು ಒಂದ್ರಲ್ಲಾರು ಆರ್ಡರ್ ಬಂದ್ರೆ ಅದು ಡ್ಯೂಟಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಬಟ್ ಒಂದ್ರಲ್ಲೂ ಕೂಡ ಯಾವುದೇ ಆದಂತ ಆರ್ಡರ್ ಬರ್ತಾ ಇಲ್ಲ. ಅವಾಗ ತುಂಬಾ ಜನ ಹೇಳ್ತಾ ಇದ್ರು, ಈಗ ಆಟೋದಲ್ಲ ಏನ್ ಹೇಳ್ತಾ ಇದ್ರು ಅಂತ ಅಂದ್ರೆ, ಬೈಕ್ ಟ್ಯಾಕ್ಸಿ ಮಾಡ್ಬೇಡ್ರಿ, ಬರೇ ಫುಡ್ ಮಾಡ್ರಿ ಅಂತ ಹೇಳ್ಬಿಟ್ಟು ಅವಾಗ ಎಷ್ಟೋ ಜನ ಹೇಳ್ತಾ ಇರಲ್ಲ. ಈಗ ನೋಡಿ, ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಬಿಟ್ಟು ಬರೇ ಫುಡ್ ಇರೋದ್ರಿಂದ ಈಗ ಯಾವುದೇ ಆದಂತ ಆರ್ಡರ್ಗಳು ಬರ್ತಾನೆ ಇಲ್ಲ. ಈಗ ನೋಡಿ ಎಷ್ಟು ಆರ್ಡರ್ ಕಮ್ಮಿ ಆಗಿದೆ ಅಂತ. ಒಂದರಲ್ಲೂ ಕೂಡ ಆರ್ಡರೇ ಬರ್ತಾ ಇಲ್ಲ. ಮೊದ್ಲು ಸುಮ್ನೆ ಆನ್ ಮಾಡ್ಕೊಂಡ್ರೆ ಸಾಕಾಗಿತ್ತು. ಒಂದಲ್ಲಾರ ಆರ್ಡರ್ ಬರೋದು, ಯಾವ್ದನ್ನ ಒಂದನ್ನ ಡ್ಯೂಟಿ ಮಾಡ್ಬೋದಾಯ್ತು. ಈಗಿರೋ ಸಿಚುವೇಶನ್ ಅಲ್ಲಿ ಯಾವ ಅಪ್ಲಿಕೇಶನ್ ಕೂಡ ಡ್ಯೂಟಿ ಮಾಡಕ್ಕಲ್ಲ. ನೋಡಿ, ಮೂರ್ ಅಪ್ಲಿಕೇಶನ್ ಇಟ್ಕೊಂಡಿರೋ ಕೂಡ ಇಲ್ಲಿ ಆರ್ಡರ್ಗಳು ಬರ್ತಾ ಇಲ್ಲ. ಏನಕ್ಕಪ್ಪ ಅಂತಂದ್ರೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಈಗ ಅವ್ರ ಪಾರ್ಟ್ನರ್ಗಳು ಆರ್ಡರ್ ಕೊಡೋದೇ ಹೆಚ್ಚಾಗಿದೆ. ಈಗ ಅವ್ರಿಗೆ ಆರ್ಡರ್ಗಳಿಲ್ಲ. ಅದರಿಂದಾಗಿ ಇನ್ನ ಇವ್ರಿಗೆಲ್ಲ ತಗೊಂಡ್ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿಗೆಲ್ಲ ಎಲ್ಲ ಆರ್ಡರ್ ಕೊಡ್ತಾನೆ ಹೇಳಿ. ಅಲ್ಲಿ ಪೋರ್ಟರಲ್ಲಾರು ಬರ್ಬೇಕಾಯ್ತು, ಪೋರ್ಟರಲ್ಲೂ ಬರ್ತಾ ಇಲ್ಲ. ಏನಕ್ಕಪ್ಪ ಅಂದ್ರೆ ಪೋರ್ಟರಲ್ಲೂ ಕೂಡ ಹುಡುಗರು ಜಾಸ್ತಿ ಆಗಿದ್ದಾರೆ ಇವಾಗ. ಅದರಿಂದಾಗಿ ಅದ್ರಲ್ಲೂ ಕೂಡ ಆರ್ಡರ್ ಬರ್ತಾ ಇಲ್ಲ. ನೋಡಿ, ಯಾವತ್ತೋ ಒಂದಿನ ನಾವು ಮಾಡಕ್ ಬಂದಿದ್ದು ಈ ತರ ಆರ್ಡರ್ ಇಲ್ಲ ಅಂತ ಅಂದ್ರೆ, ಈಗ ರೆಗ್ಯುಲರ್ ಆಗಿ ದಿನ ಮಾಡ್ತಿದ್ದವ್ರಿಗಂತೂ ಆರ್ಡರ್ ಏನ್ ಆಗಿರ್ಬೇಡ. ಆರ್ಡರ್ ಅಂತ ಸಿಕ್ಕಾಪಟ್ಟೆ ಇಲ್ಲ ಗಾಯ್ಸ್. ಏನ್ ಮಾಡ್ಬೇಕು ಏನು. ಹಂಗೂ ಒಳ್ಳೆ ಏರಿಯಾದಲ್ಲೇ ಇದ್ದೀನಿ ನಾನು. ಆರ್ಡರ್ ಬರೋ ಅಂತ ಏರಿಯಾದಲ್ಲೇ ಇದ್ರು ಕೂಡ ಆರ್ಡರ್ಗಳು ಬರ್ತಾ ಇಲ್ಲ. ಹೇಳ್ತಾ ಇಲ್ವಾ, ಒಂದು ಲೈಫ್ ಸೈಕಲ್ ಅನ್ನೋದೇ ಒಂದು ಏರುಪೇರ್ ಆದಂಗೆ ಆಗ್ಬಿಟ್ಟಿದೆ. ಈಗ ಸರ್ಕಾರದವರು ಈ ತಿನ್ನುವ ಬ್ಯಾನ್ ಮಾಡಿರೋದ್ರಿಂದ ಫುಲ್ ಏರುಪೇರ್ ಆದಂಗೆ ಆಗ್ಬಿಟ್ಟಿದೆ. ಯಾರಿಗೂ ಕೂಡ ಕೆಲಸ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ಬೈಕಲ್ಲಿ ಯಾರು ಕೆಲಸ ಮಾಡ್ತಾರೋ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಎಫೆಕ್ಟ್. ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದು ಬರೀ ಬೈಕ್ ಟ್ಯಾಕ್ಸಿ ಅವ್ರಿಗೆ ಎಫೆಕ್ಟ್ ಆಗ್ತಾ ಇಲ್ಲ, ಬಟ್ ಬೇರೆ ಎಲ್ಲರಿಗೂ ಈಗ ಸ್ವಿಗ್ಗಿ ಝೊಮ್ಯಾಟೊ ಯಾವ್ಯಾವ ಅಪ್ಲಿಕೇಶನ್ ಇದೆ ಎಲ್ಲರೂ ಅಷ್ಟೇ. ನೋಡಿ, ಆನ್ಲೈನ್ ಅಲ್ಲಿ ಇದ್ದೀನಿ, ನೋ ಆರ್ಡರ್ಸ್. ಏನ್ ಮಾಡ್ಬೇಕು ಏನೋ. ಹಿಂಗೆ ಇನ್ನೂ ಕೋರ್ಟಲ್ಲೇ ಕೇಸ್ ಇದೆ. ಇನ್ನ ಕೋರ್ಟಲ್ಲಿ ಕೇಸ್ ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಆದಷ್ಟು ಬೇಗ ಒಂದು ನಿರ್ಧಾರ ಬಂದು ಏನೋ ಎಲ್ಲ ಬೋರ್ಡೇ ಮಾಡ್ತಾರಾ, ಇಲ್ಲ ಅಂತಂದ್ರೆ ಪರ್ಮಿಷನ್ ಕೊಡ್ತಾರಾ ಇಲ್ವೋ ಅನ್ನೋದು ಗೊತ್ತಿಲ್ಲ. ಪರ್ಮಿಷನ್ ಕೊಟ್ರೆ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದ್ರೆ ಎಲ್ಲ ಸೆಗ್ರಿಗೇಟ್ ಆಗ್ತಾರಲ್ಲ, ಅಂದ್ರೆ ಬೇರೆ ಬೇರೆ ಡಿವೈಡ್ ಆಗ್ತಾರೆ. ಈಗ ಬೈಕ್ ಟ್ಯಾಕ್ಸಿ ಮಾಡೋರು ಬೈಕ್ ಟ್ಯಾಕ್ಸಿ ಮಾಡ್ತಾರೆ, ಸ್ವಿಗ್ಗಿ ಮಾಡ್ತಾರೆ, ಝೊಮ್ಯಾಟೊ ಮಾಡ್ತಾರೆ. ಅದರಿಂದಾಗಿ ಎಲ್ಲ ಡಿವೈಡ್ ಆದಾಗ ಆರ್ಡರ್ಗಳು ಒಂದು ಕರೆಕ್ಟಾಗಿ ಬರ್ತವೆ. ಇವಾಗ ನೋಡಿ, ಇವಾಗ ಯಾವ್ದ್ರಲ್ಲೂ ಕೂಡ ಆರ್ಡರೇ ಇಲ್ಲ. ಸುಮ್ಮನೆ ವೆಯ್ಟ್ ಮಾಡ್ಬೇಕಷ್ಟೇ. ಸುಮ್ಮನೆ ಸುತ್ತಾಡ್ತಾ ಇದೀನಿ ನೋಡಿ, ಒಂದಲ್ಲೂ ಕೂಡ ಒಂದು ಆರ್ಡರು. ಸುಮ್ಮನೆ ಸೌಂಡ್ ಕೇಳಿಸ್ಕೊಳ್ಳೋಣ ಅಂತ ಒಂದು ಆರ್ಡರ್ ಬರ್ತಾ ಇಲ್ಲ ಗಾಯ್ಸ್. ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀನಿ. ಬೈ ಗೈಸ್.